ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಹಾನರಬಲ್ ಮಿನಿಸ್ಟರ್ ಸರ್, ಈ ವೇದಿಕೆನ ನಿಮ್ಮ ಜೊತೆ ಹಂಚ್ಕೋತಾ ಇರೋದು ನನ್ನ ಭಾಗ್ಯ ಅಂತ ಅನಿಸುತ್ತೆ. ಎಲ್ಲರಿಗೂ ನನ್ನ ಇಲ್ಲ ಕರೆದಿದ್ದಕ್ಕೆ ಧನ್ಯವಾದಗಳು. ಹಾಗೆ ಇವ್ರು ಹೇಳಿದಾಗೆ ನಾನು ಕೂಡ ಇಂಜಿನಿಯರಿಂಗ್ ಸ್ಟೂಡೆಂಟ್. ನಾನು BE ಸಿವಿಲ್ ದಾವಣಗೆರೆ BIT ಕಾಲೇಜಲ್ಲಿ ಓದಿರೋದು. ನಾನು ಓದುವಾಗ ಇದೆಲ್ಲ ವ್ಯವಸ್ಥೆ ಇತ್ತು. ನಮ್ಮಪ್ಪ ಹೇಳ್ತಾ ಇದ್ರು, ಬಾ ಬೆಂಗಳೂರಿಗೆ ಹೋಗೋಣ, ಅಲ್ಲಿ TV9 ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ, ಯು ಹ್ಯಾವ್ ಟು ವಿಸಿಟ್ ಒನ್, ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎಷ್ಟು ಯೂನಿವರ್ಸಿಟೀಸ್ ಇರುತ್ತೆ. ಬಿಕಾಸ್ ನಾವು ಬೇರೆ ಊರಿಂದ ಬಂದವ್ರಿಗೆ ಎಲ್ಲ ಯೂನಿವರ್ಸಿಟಿನ ವಿಸಿಟ್ ಮಾಡಿ ಅಲ್ಲಿ ಏನೇನಿದೆ ಅಂತ ನೋಡೋಕೆ ತುಂಬ ಕಷ್ಟ ಆಗುತ್ತೆ. ಸೊ ಒನ್ ರೂಫ್ ಇದಾಗ್ತಾ ಇದೆ ಅಂದರೆ ಇದು ಆ್ಯಕ್ಚುಲಿ ತುಂಬ ಖುಷಿ ವಿಷಯ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಫಾರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಹಾಗೆ ಪೇರೆಂಟ್ಸ್ಗೆ ಆಗಿರ್ಬೋದು, ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಇರುತ್ತೆ, ಎಸ್ಪೆಷಲಿ ಸ್ಟೂಡೆಂಟ್ಸ್, ಬಿಕಾಸ್ ನಾವು ಅದನ್ನು ವಿ ಹ್ಯಾವ್ ಕಮ್ ಥ್ರೂ ಇಟ್. ಸೊ PUC ಆದ ತಕ್ಷಣ ಏನು ಮಾಡಬೇಕು ಅನ್ನೋ ಒಂದು ಗೊಂದಲ ಎಲ್ಲರಿಗೂ ಇರುತ್ತೆ. ಸೊ ಇಂಜಿನಿಯರಿಂಗ್, ಮೆಡಿಕಲ್ ಬಿಟ್ಟು ಸುಮಾರು ಆಪ್ಷನ್ಸ್ ಇದೆ, ಎಲ್ಲ ಆಪ್ಷನ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಆ ಕನ್ಫ್ಯೂಷನ್ ಸ್ಟೇಟಲ್ಲಿ ನೀವು ಇದ್ದೇ ಇರ್ತೀರಾ, ಬಟ್ ಈ ಒಂದು ವೇದಿಕೆ ಮೇ ಬಿ ಆ ಕನ್ಫ್ಯೂಷನ್ಸ್ನ ದೂರ ಮಾಡುತ್ತೆ ಅಂತ ಅನಿಸುತ್ತೆ. ಸೊ TV9 ಸತತವಾಗಿ ಇಷ್ಟು ವರ್ಷದಿಂದ ಇದನ್ನ ಮಾಡ್ಕೊಂಡು ಬಂದಿರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಸೊ ಐ ನೋ ಆಲ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಹ್ಯಾವಿಂಗ್ ಲಾಟ್ ಆಫ್ ಟೆನ್ಷನ್ ಇನ್ ಯೋರ್ ಹೆಡ್. ಎಲ್ಲ ಆರಾಮಾಗಿಡಿ. ಆ್ಯಂಡ್ ಪೇರೆಂಟ್ಸ್ ಕೂಡ ಮಕ್ಳಿಗಿಂತ ಜಾಸ್ತಿ ಟೆನ್ಷನ್ ತೊಗೊಂಡಿರ್ತೀರಾ. ದೇವರು ಒಂದು ದಾರಿ ತೋರಿಸ್ತಾನೆ ಎಲ್ಲರಿಗೂ. ನಾನು ಇಂಜಿನಿಯರಿಂಗ್ ಮಾಡಿ ಆ್ಯಕ್ಟರ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಎಲ್ಲರಿಗೂ ಒಂದು ದಾರಿ ಇದ್ದೇ ಇರುತ್ತೆ. ಜಸ್ಟ್ ಹ್ಯಾವ್ ಹೋಪ್ ಇನ್ ಯುವರ್ ಲೈಫ್. ಹಾಗೆ ನಮ್ಮ ಸಿನಿಮಾ ವಿದ್ಯಾಪತಿ ಏಪ್ರಿಲ್ 10ಕ್ಕೆ ಬಿಡುಗಡೆ ಆಗ್ತಾ ಇದೆ. ಈ ಎಲ್ಲ ಎಜುಕೇಷನ್ ಎಕ್ಸ್ಪೋ ಎಲ್ಲ ಮಧ್ಯದಲ್ಲಿ 1-2 hours ನೀವು ಎಲ್ಲ ಟೆನ್ಷನ್ನ ಮರೆತು ಯಾವ ಕಾಲೇಜ್ ಚೂಸ್ ಮಾಡಬೇಕು ಅನ್ನೋದನ್ನ ಮರೆತು ಯು ವಾಂಟ್ ಟು ಎಂಜಾಯ್ ಅಂದರೆ ಏಪ್ರಿಲ್ 10ಕ್ಕೆ ವಿದ್ಯಾಪತಿ ಸಿನಿಮಾ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಯಾವುದೇ ಮುಜುಗರ ಇಲ್ಲದೆ ಸಿನಿಮಾ ನೋಡ್ಬೋದು. ಏಪ್ರಿಲ್ 10ಕ್ಕೆ ವಿದ್ಯಾಪತಿ, ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಗೆ ವಿದ್ಯಾಪತಿ ಭಾಳ ಸ್ಪೆಷಲ್. ಯಾಕೆ ಅಂತಂದರೆ ನನ್ನ ಗೆಳೆಯ ಡಾಲಿ ಧನಂಜಯ ಅವರ ಸಿನಿಮಾ, ಅವರ ಒಂದು ಸಾಥ್ ಇರುವಂಥ ಸಿನಿಮಾ. ಸೊ ಎಲ್ಲರೂ ಕೂಡ ನೋಡಿ. ನಮ್ಮ